ಎಲ್ಲರಿಗೂ ನಮಸ್ಕಾರ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನು ಕಳೆದ ವಿಡಿಯೋದಲ್ಲಿ ನಂದು ನಾದಿನಿ ಮಗಳು ರೇಷ್ಮಾ ಅವಳು ಅಡುಗೆ ಮಾಡಿದ್ದನ್ನೆಲ್ಲ ಹಾಕಿದ್ದಿದ್ದೆಲ್ಲ, ಹಾಸನಕ್ಕೆ ಹೋಗಿದ್ದಿತ್ತು ನಾವು. ಅಲ್ಲಿ ಅವಳು ಅಡುಗೆ ಮಾಡಿದ್ದನ್ನೆಲ್ಲ ಹಾಕಿದ್ದಿದ್ದೆ ನಾನು ವಿಡಿಯೋ ಮಾಡಿ. ಅಲ್ಲಿ ನಾವು ಹೋದಾಗ ನಂದು ನಾದಿನಿ ಕೊಟ್ಟೆ ಮಾಡಿದ್ಲು. ಕೊಟ್ಟೆ ಅಂದರೆ ಅದೇ ಇಡ್ಲಿ ಹಿಟ್ಟನ್ನು ಹಲಸಿನ ಎಲೆ ಒಳಗೆ ಹಾಕಿ ಮಾಡುವಂಥದ್ದು. ಅದು ತುಂಬ ಮೃದುವಾಗಿ ಒಳ್ಳೆಯದಾಗಿ ಮಾಡಿದ್ಲು ಅವಳು. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೇನೆ. ಅದು ಎಷ್ಟು ಪ್ರಮಾಣದಲ್ಲಿ ಹಾಕೋದು, ಅಷ್ಟು ಮೃದುವಾಗಿ ಬರಲಿಕ್ಕೆ ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸುವ ಅಂದ್ಕೊಂಡೆ. ಅದನ್ನು ನೋಡ್ಕೊಂಡು ಬನ್ನಿ ಆಯಿತಾ. ಎಷ್ಟು ನೆನೆಸೋದು ನೀನು ಉದ್ದು? 1.5 ಲೋಟ. 1.5 ಲೋಟ. ಮೃದು ಆಗುತ್ತೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೆ. 1.5 ಲೋಟ ಉದ್ದು. ಅದನ್ನು ನೆನೆಸಿಡುದಲ್ಲ? ಎಷ್ಟು ಗಂಟೆ ಟೈಮ್ ನೆನೆಸ್ದೆ? ಅದು ಒಂದು 4 hours. ಹಾಂ, ಸರಿ. ಈಗ ಅವಳು 2 ಸಲ ಕಡಿತಾಳೆ. ಒಂದು ಸಲ ಕಡ್ದಾಯ್ತು, ಈಗ 2ನೇ ಸಲ ತೋರಿಸ್ತಾ ಇದ್ದೆ. ನೀರು ಹಾಕುವಾಗ ಸ್ವಲ್ಪನೇ ಹಾಕ್ಬೇಕು. ಅದೇ ಒಂದೇ ಸಲ ಹಾಕ್ಬಾರ್ದು. ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ಬೇಕು. ಮಧ್ಯದಲ್ಲಿ ಬಂದು ಒಂದ್ಸಲ ಚೆಕ್ ಮಾಡಿ ಪುನಃ ಮತ್ತೊಂದ್ಸಲ ನೀರು ಹಾಕಿ ಕೈ ಆಡಿಸಿ ತೆಗಿ. ಕಲ್ಲಲ್ಲೇ ಕಡಿದ್ರೆ ಮಾತ್ರ ಗೊತ್ತುತ್ತೆ, ಮಿಕ್ಸಿಯಲ್ಲೆಲ್ಲ ಒಳ್ಳೆಯದು. ಅದೇ 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 ಇದರಲ್ಲೇ ಗ್ರೈಂಡರ್ನಲ್ಲೇ ಮಾಡಬೇಕು. ಇಡ್ಲಿ ಅದೆಲ್ಲ ದೋಸೆ ಎಲ್ಲ ಗ್ರೈಂಡರಲ್ಲಿ ಮಾಡ್ರೆ ಲಾಯ್ಕ್ ಆಗ್ತವೆ. ಇದು ಉದ್ದು ಫಸ್ಟ್ ಕ್ವಾಲಿಟಿ ಅಲ್ಲ, ಅದಕ್ಕೆ ಚೆನ್ನಾಗಿ ಉದ್ದುತ್ತೆ. ಅದೇ 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 ನಿಮಗೆ ಬೇರೆ ಉದ್ದೆಲ್ಲ ಹಾಕಿದ್ರೆ ಒಂದು ಹತ್ರ 2 ಲೋಟ ಹಾಕ್ಬೇಕು. ಅದೇ ಅದೇ ಇದು ಕ್ವಾಲಿಟಿ ಚೆನ್ನಾಗಿದೆ. ಅದೇ ಅದೇ ಶೋಧನ ಆ ದಿವಸ ಹೇಳ್ತಿದ್ದ, ನೀನು ಮಾಡಿ ತಗೊಂಡೋಗಿದ್ಯಲ್ಲ, ಲಾಯ್ಕಾಯ್ತು ಕೊಟ್ಟೆ ಅಂತೆಲ್ಲ ಹೇಳ್ತಾ ಇದ್ದ. ನಮ್ಮ ಅಕ್ಕನಿಗೆ ತುಂಬ ಇಷ್ಟ ನಾನು ಮಾಡಿಕೊಟ್ಟೆ. ಅವಳು ಇಲ್ಲಿ ಬರುವಾಗ ಹೇಳುದು, ಕೊಟ್ಟಿರೋದು ಮಾಡ್ಬೇಕು ರಾತ್ರಿ. ಅವರಿಗೆ ನಿಂದ ಅಣ್ಣಂಗೆ ವಿಜ್ಜುಗೆ ಎಲ್ಲ ಕೊಟ್ಟೆ ಒಂದು ಮಾಡುವ. ಕೊಟ್ಟೆ ಅಂದರೆ ಇಷ್ಟ, ಯಾವಾಗ ಕೊಟ್ಟರು ತಿಂತರು. ಫಸ್ಟ್ ರೋಡ್ ಕಡ್ದದ್ದು ಅಷ್ಟ ಆಯ್ತು. ಅದೇ ನೋಡು, ಇಷ್ಟು ಬಂತು ನೋಡು. ಹಾಂ, ವಿಜಯ್ ಅಕ್ಕಿ ರವೆ ಹಾಕುದಾ? ಇಡ್ಲಿ ರವೆ? ಹೌದು, ನಾನು ಅದೇ ಹಾಕುದು. ಈಗ ಅದು 1.5 ಲೋಟ ಹಾಕಿದಲ್ಲ ನಾನು. ಇದು 3 ಲೋಟ. ಅಲ್ಲ, 3 ಕಾಲು ಹಾಕುದಾ? 1.5. 1.5ಗೆ 3 ಕಾಲು. 3 ಕಾಲು. 1.5 3 ಕಾಲು 3.5ವರೆಗೂ ಹಾಕ್ಬೋದು. ಯಾಕಂದ್ರೆ ಉದ್ದು ಚೆನ್ನಾಗಿದೆ ಅಲ್ಲ ಇದು. ಉದ್ದು ಚೆನ್ನಾಗಿದ್ರೆ 3.5ವರೆಗೂ ಹಾಕ್ಬೋದು. ಅರ್ಧ ಗಂಟೆ ಹಂಗೆ ನೆನೆಸಿಡ್ಬೇಕು. ಆ ಉದ್ದು ಸಣ್ಣ ಆಗೋದ್ರೊಳಗೆ ಇದು ನೆನೀತದೆ. ಈಗ ಅದು 2ನೇ ಸಲ ಕಡ್ದದ್ದು ಸಣ್ಣ ಆಯ್ತು, ತೆಗಿತಾ ಇದ್ಲು. ಇದರಲ್ಲಿ ಸಾಧಾರಣ 28-30ವರೆಗೆ ಕೊಟ್ಟೆ ಆಗುತ್ತೆ. ಈಗ ಅಷ್ಟು ಹಾಕಿದ್ದು, ಅರ್ಧ ಹಾಕಿದ್ದು ಉದ್ದು ಎಷ್ಟು ಒದಗಿದೆ ನೋಡಿ. ಹೌದು, ಸ್ಮೂತಾಗಿದೆ ನೋಡಿ ಅಲ್ಲ? ಹೌದೌದು, ಈ ತರ ಆಗ್ಬೇಕು. ಈ ತರ ಇದ್ರೇನೆ ಕೊಟ್ಟೆ ಅಷ್ಟು ಒಳ್ಳೆ ಒಳ್ಳೆ. ಸ್ವಲ್ಪ ನೀರು ಹಾಕ್ಬೇಕು. ಆಮೇಲೆ ಕಲ್ಲು ತೊಳೆದ ನೀರು ಹಾಕತ್ತ ಕಡಿಯುವಾಗ ಮಾತ್ರ ಹಿಂಗ ಹಾಕ್ಬೇಕು. ಈ ತರ ಬೆಣ್ಣೆ ತರ ಈ ತರ ಅದೇ 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 3/4 ಲೋಟ ನೀರು ಹಾಕಿ ಕ್ಲೀನ್ ಮಾಡ್ಬೇಕು. ಕಲ್ಲು ಕ್ಲೀನ್ ಮಾಡಿ ಅದ್ರ ನೀರು ಹಾಕಿದ್ರೆ ಆಯ್ತು. ಮತ್ತೆ ರವೆ ನೆಂದಿರುತ್ತಲ್ಲ, ಆವಾಗ ಸರಿ ಹೋಗುತ್ತೆ. ಈಗ ಅರ್ಧ ಗಂಟೆ ನೆನೆಸಿಟ್ಟ ರವೆಯನ್ನು ಅದ್ರದ್ದು ನೀರೆಲ್ಲ ತೆಗೆದು ಇಡ್ಲಿ ಹಿಟ್ಟಿಗೆ ಹಾಕ್ಕೊಳ್ತಾಳೆ. ಉಪ್ಪು ಬೆಳಿಗ್ಗೆ ಹಾಕುದಾ ನೀನು? ಉಪ್ಪು ಈಗ ಹಾಕುದಿಲ್ಲ, ಬೆಳಿಗ್ಗೆನೆ ಹಾಕು. ಬೆಳಿಗ್ಗೆ ಹಾಕಿ ಫುಲ್ ಕರಡುತ್ತೀಯ ಪುನಃ?
ಇಷ್ಟನ್ನು ಇದ್ರಲ್ಲಿ ಇಡೋಕಾಗ್ತಿಲ್ಲ. ಹಾಂ. ಆಮೇಲೆ ಇನ್ನೊಂದು ಸ್ವಲ್ಪ ಬೇರೆ ಪಾತ್ರಕ್ಕೆ ಹಾಕ್ತೇನೆ. ಅದು ಹಿಟ್ಟು ತುಂಬ ಉಂಟಲ್ಲ, ಅದಕ್ಕೆ 2 ಪಾತ್ರೆಗೆ ಶಿಫ್ಟ್ ಮಾಡಿದ್ಲು ಅವಳು. ಆಮೇಲೆ ಬೆಳಿಗ್ಗೆ ಉಬ್ಬಿ ಬರ್ತದಲ್ಲ ಅದಕ್ಕೆ. ಮರುದಿನ ಬೆಳಿಗ್ಗೆ ಇದು ಹಲಸಿನ ಎಲೆಯಲ್ಲಿ ಮಾಡಿರುವಂತಹ ಕೊಟ್ಟೆ. ಇದರಲ್ಲಿ ಆ ಹಿಟ್ಟನ್ನು ಹಾಕಿ ಬೇಯಿಸೋದು. ಉಬ್ಬಿ ಬಂದಿತ್ತಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಳೆ. ಈ ಥರ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ದಪ್ಪ ಆಯ್ತಲ್ಲ, ಒಂಚೂರು ನೀರು ಹಾಕ್ತೀಯಾ? ಸ್ವಲ್ಪ ಅಷ್ಟೇ. ಅದೇ ಗೊತ್ತಾಯ್ತು. ಈಗ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿಗಿಟ್ಕೊಂಡಿದ್ದಾಳೆ. ಈಗ ಆ ಕೊಟ್ಟೆ ಎಲೆಯೊಳಗೆ ಈ ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಇಡ್ತಾಳೆ. ಈಗ ಇಡ್ಲಿ ಪಾತ್ರೆಯೊಳಗೆ ಎಷ್ಟು ಕೊಟ್ಟೆ ಹಿಡಿಸ್ತದೆ ಅಷ್ಟನ್ನು ಹಾಕಿ ಬೇಯಲಿಕ್ಕೆ ಇಡೋದು. ಈಗ ನಾವಿಬ್ಬರು ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಹೋಗ್ತಾ ಇತ್ತು. ಅಲ್ಲಿ ಮೇಲೆ ಅವ್ರ ಮನೆ ಮೇಲೆ ಪಾಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರು, ಅದನ್ನು ತರಲಿಕ್ಕೆ ಹೋಗ್ತಾ ಇತ್ತು. ಅದು ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡುವ ಅಂತ ಕೊಟ್ಟೆಗೆ ಒಳ್ಳೆ ಕಾಂಬಿನೇಷನ್, ಒಳ್ಳೆಯದಾಗ್ತದೆ. ಅದಕ್ಕೆ ಅಲ್ಲೇ ಬೆಳೆದದ್ದಿತ್ತಲ್ಲ, ಅದಕ್ಕೆ ಅದನ್ನು ಕಿತ್ಕೊಂಡು ಬರುವ ಅಂತ ಬಂತು. ಅದೇ ಇವಳ ಮಗಳು ರೇಷ್ಮೆ ಇದ್ಲಲ್ಲ, ಅವಳು ನೆಟ್ಟದ್ದಿದೆಲ್ಲ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಎಲ್ಲ ಹಾಕಿದ್ದಾಳು. ಮತ್ತು ಡ್ರ್ಯಾಗನ್ ಫ್ರೂಟ್ ಸಮೇತ ಆಗಿತ್ತು, ಅನನಾಸ್ ಎಲ್ಲದು ಹಾಕ್ಕೊಂಡಿದ್ದಾಳೆ. ಒಂಥರ ಇಂಟ್ರೆಸ್ಟ್ ಅವಳಿಗೆ, ನೋಡಲಿಕ್ಕೂ ಖುಷಿ ಆಗ್ತದೆ. ಅದನ್ನು ವೀಡಿಯೋ ಮಾಡ್ಕೊಳ್ಬೇಕಂತ ಅಂದ್ಕೊಂಡೆ, ನೆನಪೇ ಇಲ್ಲ ನಮಗೆ. ಚಟ್ನಿಗೆ ಒಂದು ಸಣ್ಣ ತೆಂಗಿನಕಾಯಿ ತುರಿ ಮತ್ತು 1 ಹಿಡಿ ಫುಲ್ಲು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಒಂದು 7-8 ಹಸಿಮೆಣಸು ಹಾಕಿದೆ, ಅವರಿಗೆ ಸ್ವಲ್ಪ ಖಾರ ಬೇಕಂತ ಹೇಳಿದ್ರು, ಹಾಗಾಗಿ. ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿದ್ರೆ ಆಯಿತು. ಒಗ್ಗರಣೆ ಕೊಡೋಕ್ಕಿಂತ ಒಗ್ಗರಣೆ ಮತ್ತೆ ಹಾಕಬೇಕು. ಉಪ್ಪು ಕಮ್ಮಿ ಇತ್ತಾ? ಇಲ್ಲ, ನೋಡಂತೆ. ಉಪ್ಪು ಬೇಕಲ್ಲ, ಅದೇ ಅದು ಪುಡಿ ಉಪ್ಪು ಹಾಕಿ ಕಲಿಸುವ ಅಥವಾ ಹಾಕಿ ಹಾಕಿ? ಹೌದು, ಅದೇ. ಅದೊಂಚೂರು ಉಪ್ಪು ಕಮ್ಮಿ ಆಗಿತ್ತು, ಪುನಃ ಉಪ್ಪು ಹಾಕಿ ಒಂದು ಸಲ ಗ್ರೈಂಡ್ ಮಾಡಿದೆ ಅಷ್ಟೇ. ಸಾಸಿವೆ ಮತ್ತು ಕರಿಬೇವು ಎರಡೇ. ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತು. ತೆಗಿತೆ. ಹಾಂ, ಈ ಥರ ಒಡೆದಿರುತ್ತದೆ. ಆವಾಗ ಬೆಂತ ಅಂತಲ್ಲ, ಬೆಂದಾಯ್ತು. ಕೊಟ್ಟೆ ಬೆಂತು, ರೆಡಿ ಆಯಿತು. ಈಗ ನಾವು ತಿಂಡಿ ತಿನ್ನಲಿಕ್ಕೆ ರೆಡಿ ಆಯಿತು. ನಾನೀಗ ನಿಮಗೆ ಹೇಳ್ತೇನೆ ತಿಂಡಿ ತಿಂದು ಹೇಗೆ ಆಯ್ತು ಅಂತೇಳಿ. ಮೃದು ಮೃದು ಕೊಟ್ಟೆ ಹೆಂಗಾಯ್ತು ಕಣಿ, ನನ್ನ ಕೈ ಗಲಗಲ ಅಂತ. ಸಾಂಬಾರು ಬೇಡದ ಆಯ್ತಂತೆ. ಕೊಟ್ಟೆ ಅಂತೂ ಸೂಪರ್. ಚಟ್ನಿ ನಾ ಹೇಳುದಿಲ್ಲ, ಯಾಕಂದ್ರೆ ನಾ ಮಾಡೋದಲ್ಲ. ಒಳ್ಳೆ ಚೆಂದಾಗಿ ರೆಡಿಯಾಗಿ ಹೇಗಾಯ್ತು ಹೇಳು ಅಜ್ಜಿ ಮಾಡಿದ್ದು ಕೊಟ್ಟೆ? ಒಳ್ಳೆ ಆಯ್ತಾ? ಸಾಂಬಾರೇ ಇಷ್ಟವಾ ಚಟ್ನಿಗಿಂತ? ಹಾಂ.
ನಾವು ತಿನ್ನುವಾಗ ಗಮನಿಸಿರ್ಬೋದು, ಅದು ತಿನ್ನುವಾಗ ಬಾಯಲ್ಲಿ ಕರಗಿ ಹೋಗ್ತದೆ, ಅಷ್ಟು ಮೃದುವಾಗಿತ್ತು. ಹೇಗಾಯ್ತು? ಸ್ವಲ್ಪ ಗಟ್ಟಿ ಮಾತಾಡ್ಬೇಕು, ಅಲ್ಲಿ ಕೇಂತ ಇಲ್ಲ. ಒಳ್ಳಾಯ್ತು. ಸೂಪರ್. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮತ್ತು ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಸಿ ಯು.